ಎರಡನೇ ಬಾರಿಗೆ ಸಚಿವರಾದ ಬಳಿಕ ನಾಗೇಂದ್ರ ಅವರು ಮತ್ತೆ ಬಳ್ಳಾರಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಅದನ್ನು ಕೂಡ ಪ್ರಮುಖವಾಗಿ ಬರ ಅಧ್ಯಯನ ಕೂಡ ನಡೆಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇದೀಗ ನಾಗೇಂದ್ರ ಅವರು ಇದ್ದಾರೆ, ಒಂದು ಮಾತಾಡ್ಸೋಣ. ಸರ್, ಈಗ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್, ತಾವು ಎರಡನೇ ಬಾರಿಗೆ ಸಚಿವರಾಗಿ ಬಳ್ಳಾರಿ ಜಿಲ್ಲೆಗೆ ಬಂದಿರುವಂಥದ್ದು. ಬರ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್. ಬರದ ಪರಿಸ್ಥಿತಿ ಹೇಗಿದೆ ತಾವು ಅವಲೋಕನ ಮಾಡಿದಾಗ? ಈಗಾಗಲೇ ಕೂಡ ನಾನು ಇವತ್ತು ಮೊದಲನೇದಾಗಿ ಜಿಲ್ಲೆಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮಗೇನು ಇವತ್ತಿನ ಒಂದು ಜವಾಬ್ದಾರಿ ನೀಡಿ ಮಂತ್ರಿ ಸ್ಥಾನವನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಬರ ಇರುವಂಥ ಸಂದರ್ಭದಲ್ಲಿ ಇವತ್ತು ಮೊನ್ನೆ ಸಂಪುಟ ವಿಸ್ತರಣೆ ಆಯಿತು. ಆ ವಿಸ್ತರಣೆಯಲ್ಲಿ ನಾನು ಕೂಡ ಒಂದು ಸ್ಥಾನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಫಸ್ಟ್ ಕ್ಯಾಬಿನೆಟಲ್ಲೇ ಮಾನ್ಯ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಫಸ್ಟು ನಮಗೆ ಟಾಸ್ಕ್ ಕೊಟ್ಟಿರೋದೇ ಎಲ್ಲ ನಮ್ಮ ರಾಜ್ಯದ ರೈತರಿಗೆ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆನೋ, ಯಾರ್ಯಾರಿಗೆ ಏನು ತೊಂದರೆ ಆಗಿದೆನೋ, ಅತಿವೃಷ್ಟಿ ಎಲ್ಲೇ ಆಗಿದೆ, ಅನಾವೃಷ್ಟಿ ಎಲ್ಲೇ ಆಗಿದೆ ಅಂತೇಳಿ ಫಸ್ಟ್ ನೀವು ಅಧ್ಯಯನ ಮಾಡಬೇಕಂತೇಳಿ ಪ್ರಥಮದಂಥ ಒಂದು ಸಂಪುಟ ಸಭೆಯಲ್ಲೇ ಇದು ತೀರ್ಮಾನ ತೆಗೆದುಕೊಂಡು ಯಾರು ಇಲ್ಲಿ ಇಳ್ಕೊಡ್ದು ಬೆಂಗಳೂರಲ್ಲಿ ಎಲ್ಲ ಪ್ರತಿಯೊಬ್ಬ ಮಂತ್ರಿಗಳು 30 ಮಂತ್ರಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಪ್ರತಿಯೊಬ್ಬ ಜಿಲ್ಲೆ ಉಸ್ತುವಾರಿಗಳು ಯಾರ್ಯಾರ ಜಿಲ್ಲೆಗಳು ಅವರು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಕೂಡ ಪ್ರವಾಸದಲ್ಲಿದ್ದಾರೆ. ಬಹುಶಃ ಅಲ್ಲಿ ಹೋಗ್ಬಿಟ್ಟು ನಾವು ಇದರಲ್ಲಿ ಎಷ್ಟು ನಮಗೆ ತೊಂದರೆ ಆಗಿದೆ, ಎಷ್ಟೆಷ್ಟು ಇಲ್ಲಿ ಈ ಫಸ್ಟ್ ಲಾಸ್ ಆಗಿದೆ, ಎಷ್ಟು ಕಳ್ಕೊಂಡಿದ್ದಾರೆ ರೈತರು, ಅವ್ರಿಗೇನು ಪರಿಸ್ಥಿತಿ, ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ನಮ್ಮ ಆಡಳಿತ ಫಸ್ಟ್ ಕರ್ತವ್ಯ, ಅದು ಸರ್ಕಾರದ ಒಂದು ಜವಾಬ್ದಾರಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರನ್ನ ಕಳಿಸಿದ್ದಾರೆ. ಮುಖ್ಯವಾಗಿ ನಾನು ಕೂಡ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಬಂದು ವೀಕ್ಷಣೆ ಮಾಡಿದಾಗ ಇದು ನಾನು ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಈ ಕ್ಷೇತ್ರ. ಇದರಲ್ಲಿ ಕೂಡ ಕೆಲವು ಭಾಗ ಇಲ್ಲಿ ಹೆಂಗಿದೆ ಅಂದರೆ ಮಲ್ಟಿ ಇದೆ, ಎರಡು ಕಡೆ ಇದೆ. ಒಂದು HLC LLC ನೀರಿಗೆ ಒಂದು ಕೃಷಿಯನ್ನು ಬೆಳ್ಕೊಳ್ಳೋವಂಥದ್ದು ಇನ್ನು ಈ ಮತ್ತೊಂದು ಭಾಗದಲ್ಲಿ ಕೂಡ ಎಲ್ಲ ಮಳೆ ಆಧಾರಿತ ಪ್ರದೇಶ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಹಲಕುಂದಿ, ಬೆಳಗಲ್ಲು, ಜಾನೆಕುಂಟ ಈ ಭಾಗದಲ್ಲಿ ಗುಡ್ಡದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಕೂಡ ಈ ರೀತಿಯಾದಂಥ ವಾತಾವರಣ ಇರುತ್ತೆ. ಪ್ರತಿ ಬಾರಿ ನಮಗೆ ಎಲ್ಲ ಒಂದು ಕಡೆ ಮಳೆರಾಯ ಚೆನ್ನಾಗಿ ಬರ್ತಾಯಿದ್ರು. ಆ ರೈತರು ಏನೋ ಕಷ್ಟ ಬಿಟ್ಟು ಒಂದೊಂದು ಎಕರೆಗೆ 10,000 20,000 ಖರ್ಚು ಮಾಡ್ಕೊತಾ ಇದ್ರು. ಅದೇ ರೀತಿ ಈ ಸರ್ತಿ ಕೂಡ ಹಾಗೆ ಮಾಡಿದ್ದಾರೆ. ಈ ಸರ್ತಿ ನೋಡ್ತಾ ಇದ್ದರೆ ಬಹುಶಃ ಇವತ್ತು ತೊಗರಿ ಬೆಳೆ ಈ ಭಾಗದಲ್ಲಿ ತೊಗರಿಯನ್ನು ಕೂಡ ಜಾಸ್ತಿ ಬೆಳೀತಾರೆ. ತೊಗರಿ, ಹತ್ತಿ ಮತ್ತು ಸೂರ್ಯಕಾಂತಿ ಮತ್ತು ಜೋಳ ಇವನ್ನೆಲ್ಲ ಕೂಡ ಈ ಪ್ರಮಾಣದ ನಮ್ಮ ಬಡ ರೈತರು ಅಂದರೆ 2 ಎಕರೆ 3 ಎಕರೆ 5 ಎಕರೆ ಇದ್ದವರೆಲ್ಲರೂ ಕೂಡ ಸಣ್ಣ ರೈತರು ಇದನ್ನೆಲ್ಲ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಇವತ್ತು ಇಷ್ಟನ್ನು ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಯಾವ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣವಾಗಿದೆ ಅಂತೇಳಿ ಈಗಾಗಲೇ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಕೂಡ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು, ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ CO ಮತ್ತು ನಮ್ಮ ಬಳ್ಳಾರಿಯ ಎಲ್ಲ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಈ ಡ್ರಾಟ್ನ ವಿಸಿಟ್ ಮೇಲೆ ಬಿದ್ದಿದ್ದಾರೆ. ಇವತ್ತು ನಾವೆಲ್ಲ ಕೂಡ ಅದರ ಮೇಲೆ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಎಷ್ಟು ಲಾಸ್ ಆಗಿದೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಮಾಹಿತಿ ಕೊಡುವಂಥದ್ದು ಕೆಲಸ ಮಾಡ್ತಾಯಿದ್ದೀವಿ. ಬಳ್ಳಾರಿ ಜಿಲ್ಲೆಯಂತ ಅಂದಾಜು 7 ಲಕ್ಷ ಎಕರೆದಲ್ಲಿ 4.25 ಲಕ್ಷ ಎಕರೆ ನೀರಾವರಿ ಅಂದರೆ ತುಂಗಭದ್ರಾ ಜಲಾಶಯದ ನೀರನ್ನು ನಂಬಿಕೊಂಡು ರೈತರು ಬಿತ್ತನೆ ಮಾಡ್ತಾರೆ. ಇನ್ನು 2.5 ಲಕ್ಷ ಎಕರೆದಲ್ಲಿ ಮಳೆ ಆಶ್ರಿತ ಜಮೀನು ಇರುವಂಥದ್ದು. ಅದರಲ್ಲಿ ಮಳೆ ಆಶ್ರಿತ ಈಗಾಗಲೇ 38% ಬಿತ್ತನೆ ಮಾಡಿ ಆಗಲೇ ಲಾಸಲ್ಲಿದ್ದಾರೆ ರೈತರು. ಇದೀಗ ಏನು ತುಂಗಭದ್ರಾ ಜಲಾಶಯ ನೀರನ್ನು ನಂಬ್ಕೊಂಡಿರ್ತಕ್ಕಂಥ ರೈತರಿಗೆ ನೀರು ಬಿಡಬೇಕು ಅನ್ನೋದು ಆಗ್ರಹ ಇರುವಂಥದ್ದು ಸರ್. ಅದ್ರ ಬಗ್ಗೆ ತಾವೇನು? ಈಗಾಗಲೇ ಕೂಡ ಇವತ್ತಿನ ಪ್ರಕಾರ 65ರಿಂದ 70 TMC ಇವತ್ತು ನಾವು ರೀಚ್ ಆಗ್ಬೋದು. ನಾವು ಮೊನ್ನೆ ಒಂದು 2 ದಿನ ಮಾತ್ರ 1 ಲಕ್ಷ ಕ್ಯೂಸೆಕ್ಸ್ ನಮ್ಗೆ ಇನ್ಫ್ಲೋ ಇತ್ತು, ಅಂದರೆ ಒಳಹರಿವು ಇತ್ತು. ಆದರೆ ಏಕಾಏಕಿ ಆ ಒಳಹರಿವು ನಮಗೆ 30,000ಕ್ಕೆ ಬಿದ್ದುಬಿಟ್ಟಿದೆ ಈಗ. ಯಾಕಂದರೆ ಇನ್ಫ್ಲೋ ಕಡಿಮೆ ಆಗ್ತಾಯಿದೆ, ಒಳಹರಿವು ಕಡಿಮೆ ಆಗ್ತಿದೆ. ಹಂಗಾಗಿದೆ ನಮಗೆ ಆತಂಕ ಇದೆ. ಈಗ ನಾವು 65 ಇದ್ದದ್ದು ಇವತ್ತಿನ ಪ್ರಕಾರ ನೋಡಿದ್ರೆ ನಮಗೆ ಸುಮಾರು ಒಂದು 5 TMC ಇವತ್ತು ಬರ್ಬೋದು, ಇವತ್ತು ರಾತ್ರಿ ಒಳಗಡೆ ಬರ್ಬೋದು ಅಂತೇಳಿದೆ. 70 TMCಗೆ ರೀಚ್ ಆಗ್ಬೋದು. ನಾವು ಯಾವತ್ತೂ ಕೂಡ 80 TMC ಇದ್ದಾಗ ಮಾತ್ರ ನಾವು ಸಲಹಾ ಸಮಿತಿಯ ಆದೇಶದ ಮೇರೆಗೆ ಸಲಹಾ ಸಮಿತಿ ರಚನೆ ಮಾಡಿಕೊಂಡು ಆ ಸಲಹಾ ಸಮಿತಿಯಲ್ಲಿ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕುಡಿಯೋ ನೀರಿಗೆ ಎಷ್ಟು ಇಡಬೇಕು, ನಮ್ಮ ರೈತರ ಬೆಳೆಗೆ ಎಷ್ಟು ಕೊಡಬೇಕು, HLCಗೆ ಎಷ್ಟು ಕೊಡಬೇಕು, LLCಗೆ ಇವೆಲ್ಲ ಒಂದು ಮಾನದಂಡಗಳಿದ್ದಾವೆ. 80 TMC ಇದ್ದಾಗ ಮಾತ್ರ ನಾವು ಅದನ್ನು ಪ್ರಯತ್ನ ಮಾಡ್ಕೊತೀವಿ. ಈಗ ಬಹುಶಃ ನನಗೆ ತಿಳಿದಂಥದ್ದು ಮುಂದಿನ ದಿನಗಳಲ್ಲಿ ಈ 10 ದಿನಗಳ ಒಳಗಡೆ ಆ ಮೇಲ್ಭಾಗದಲ್ಲಿ ಇವತ್ತೇನು ನಮಗೆ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಅಲ್ಲ, ನಮಗೆ ಏನು ಇನ್ಫ್ಲೋ ಆಗುವಂಥದ್ದು ಮಲೆನಾಡು ಪ್ರದೇಶದಲ್ಲಿ ಒಂದು ಭಾರಿ ಮಳೆ ಆಗುವಂಥ ಸೂಚನೆ ಕೊಡ್ತಾ ಇದ್ದಾರೆ ಇವತ್ತು. ಬಹುಶಃ ಅದೊಂದು ಆಗಿಬಿಟ್ರೆ ದೇವರ ಕೃಪೆ ತೋರಿಸ್ಬಿಟ್ರೆ ಬಹುಶಃ ಇನ್ನೊಂದು 10 ದಿನಗಳು ಡ್ಯಾಮೇ ತುಂಬಿಬಿಡುತ್ತೆ. ಅಂಥ ಒಂದು ಮಳೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಇಲ್ಲಂದಾಗ ನಮಗೊಂದು ಚಾಲೆಂಜ್ ಬರುತ್ತೆ. ಇವತ್ತು ನಮ್ಮ ಸರ್ಕಾರಕ್ಕಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು, ಆಡಳಿತಕ್ಕಾಗಿರ್ಬೋದು. ಯಾಕಂದರೆ ನಾವು ಇಲ್ಲೆಲ್ಲ ಕುಡಿಯೋ ನೀರಿಗೆ ಮತ್ತು ಕೃಷಿ ಭೂಮಿಗಳಿಗೆ ತುಂಗಭದ್ರನೇ ನಮ್ಮ ಜೀವ ನದಿ ಆಗಿದೆ, ಜೀವಜಲ ಆಗಿದೆ ಇವತ್ತು. ಅದರಿಂದ ಯಾವ ರೀತಿ ಅದನ್ನೆಲ್ಲ ಮಾಡ್ಕೋಬೇಕು ಅನ್ನುವಂಥದ್ದು ವಿಚಾರವನ್ನು ನಾವು ಕೂಲಂಕುಷವಾಗಿ ಸಲಹಾ ಸಮಿತಿಯಲ್ಲಿ ನಾವು ಮಾಡಿಕೊಂಡು
ಅದನ್ನು ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವತ್ತಿಂದ ಕೊಡಬೇಕಂತೇಳಿ ಸಲಹಾ ಸಮಿತಿ ರಚನೆ ಆದಮೇಲೆ ಕೊಡ್ತೀವಿ ನಾವು ಅದನ್ನು. ಸರ್, ಈಗ ತಾವು ಭೇಟಿ ಮಾಡಿದ ಹಾಗೆ ಹೊಲಗಳಿಗೆ, ಕೃಷಿ ಜಮೀನುಗಳಿಗೆ ಭೇಟಿ ನೀಡಿದ್ರೆ ಬಹುತೇಕ ಕೃಷಿ ಬೆಳೆಗಳು ಸಂಪೂರ್ಣವಾಗಿ ಲಾಸ್ ಆಗುವಂಥ ಹಂತದಲ್ಲಿದ್ದಾವೆ. ಹೀಗಾಗಿ ಇಲ್ಲಿ ಬಳ್ಳಾರಿ ಜಿಲ್ಲೆ ರೈತರ ಒಂದೇ ಒಂದು ಆಗ್ರಹ ಏನಂತಂದರೆ ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಅವರಿಗೆ ಸೂಕ್ತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ರೈತರು ಕೂಡ ಆಗ್ರಹ ಮಾಡ್ತಾರೆ. ತಾವೇನು ಈಗಾಗಲೇ ಕೂಡ ರೈತರು ಆಗ್ರಹ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಕೆಲವು ಮಾನದಂಡಗಳಿದ್ದಾವೆ. ಇವತ್ತು ಬರ ಘೋಷಣೆ ಮಾಡಬೇಕಂದ್ರೆ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪ್ರಮಾಣದ ಮಳೆ ಆಗಿರಬೇಕು, ಎಷ್ಟು ಪ್ರಮಾಣದ ಮಳೆ ಆಗಿದ್ದರೆ ಮಾತ್ರನೇ ಅದನ್ನು ಬರ ಅನ್ನುವಂಥದ್ದು ಘೋಷಣೆ ಮಾಡ್ತೀವಿ. ಆ ಮಾನದಂಡಗಳಲ್ಲಿ ನಮಗೆ ಸೂಕ್ತವಾಗಿ ಬಳ್ಳಾರಿ ಎಂಟೈರ್ ಜಿಲ್ಲೆ ನಮಗೆ ಬಂದರೆ ಅದನ್ನು ಖಂಡಿತವಾಗಿ ಕೂಡ ಬರ ಜಿಲ್ಲೆ ಅಂತೇಳಿ ನಾವು ಮಾಡ್ತೀವಿ ಬಳ್ಳಾರಿ ಜಿಲ್ಲೆಯನ್ನು. ಆ ಕಾರಣಕ್ಕಾಗಿಯೇ ನನಗೆ ತಿಳಿದಂಥದ್ದನ್ನು ಇನ್ನು ಒಂದು 10 ಡೇಸ್ ನಾವು ನೋಡಿಕೊಂಡು ಅದಾದಮೇಲೆ ನಮ್ಮ ಸರ್ಕಾರ ತೀರ್ಮಾನ ತೆಗೆದುಕೊಳ್ತೀವಿ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು, ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹೊಂದ್ಕೊಂಡು, ನಮ್ಮ ಜಾಯಿಂಟ್ ಡೈರೆಕ್ಟರ್ಗಳು, ಕೃಷಿ ಇಲಾಖೆದವರು ಹೊಂದ್ಕೊಂಡು ಇವತ್ತೆಲ್ಲ ಕೂಡ ನೋಡ್ತಾ ಇದ್ದಾರೆ ಕೃಷಿ ಭೂಮಿಗಳಲ್ಲಿ ಎಷ್ಟೆಷ್ಟಾಗಿದೆ. ನಮ್ಮಲ್ಲಿ ಇವತ್ತು ಅನಾವೃಷ್ಟಿ ಆಗ್ತಾಯಿದೆ, ಕೆಲವು ಕಡೆ ಮಂಗಳೂರಲ್ಲಿ ಈ ಭಾಗದಲ್ಲಿ ಅತಿವೃಷ್ಟಿಗಳಾಗ್ತದೆ. ಈ ರೀತಿಯಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ಆ ಮಾನದಂಡ ಪ್ರಕಾರ ಅದರಲ್ಲಿ ನಾವು ಫಿಟ್ ಆದರೆ ನಾವು ಇದನ್ನು ಘೋಷಣೆ ಮಾಡ್ತೀವಿ.